ರಾಜ್ಯ ಸರ್ಕಾರಿ ನೌಕರರ ಕಳೆದ 10 ವರ್ಷಗಳಿಂದನೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಅದೇನು ಅಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ಅನ್ನೋ ಕಾರಣಕ್ಕಾಗಿ NPS ರಾಜ್ಯ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಇವತ್ತು ರಜೆಯನ್ನ ಹಾಕಿ, ಅದರಲ್ಲೂ ಕೂಡ ಸಾಮೂಹಿಕವಾಗಿ ರಜೆ, ವೈಯಕ್ತಿಕವಾದಂಥ ರಜೆಯನ್ನ ಹಾಕಿ 50,000ಕ್ಕೂ ಹೆಚ್ಚು ಜನ ಸರ್ಕಾರಿ ನೌಕರರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಇದರಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳಿರ್ಬೋದು, ಅನುದಾನಿತ ಶಾಲಾ ಕಾಲೇಜುಗಳಿರ್ಬೋದು, ನಿಗಮ ಮಂಡಳಿಯ ಕಚೇರಿಯಲ್ಲಿರುವಂತಹ ಸಿಬ್ಬಂದಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಭಾಗಿಯಾಗಿ ಇವತ್ತು ಧರಣಿ ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ನಮಗೆ NPS ಬೇಡ, OPS ಬೇಕು ಅಂತ ಹೇಳಿ. ಆ ಹೋರಾಟದ ಮುಂಚೂಣಿ ಹಿನ್ನೆಲೆಯಲ್ಲಿ ಒಬ್ಬ ಸಿಬ್ಬಂದಿ ಈ ರೀತಿಯಾಗಿ OPS ಅಂತ ಕೂಡ ಹೇರ್ ಕಟಿಂಗ್ ಮಾಡ್ಕೊಂಡಿರುವಂತದ್ದು ಕೂಡ ಗಮನ ಸೆಳೀತಾ ಇದೆ. ಈ ರೀತಿಯಾದಂತಹ ಹೋರಾಟ ಏನಿದೆ, ಧರಣಿ ಏನಿದೆ, ಈ ಹಿಂದೆನೂ ಕೂಡ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದ್ರು. ಇವತ್ತು ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರು ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಎಷ್ಟು ಜನ ಗ್ಯಾದರ್ ಆಗಿದ್ದಾರೆ? ಇವತ್ತು ನಿಮ್ಮ ಹಕ್ಕೊತ್ತಾಯ ಏನಿದೆ ಸರ್? ಇಡೀ ರಾಜ್ಯಾದ್ಯಂತ ಬರೀ 7 ದಿನಗಳಲ್ಲಿ ನಾವು ಈ ಒಂದು ಹೋರಾಟವನ್ನ ಆಯೋಜನೆ ಮಾಡಿದ್ದೀವಿ. ಸುಮಾರು 50,000 ಜನ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಈ ಹೋರಾಟಕ್ಕಾಗಿ. ನಾವು ಮಾಡ್ತಾ ಇರುವಂತದ್ದು, ಈಗಾಗಲೇ ಸರ್ಕಾರ ನಮಗೆ ಭರವಸೆ ಕೊಟ್ಟಂತೆ 6ನೇ ಭರವಸೆ NPS ಅನ್ನು ರದ್ದುಗೊಳಿಸಿ OPS ಮಾಡಬೇಕು ಅನ್ನುವಂಥ ವಿಚಾರ ಏನಿದೆ, ಅದು ವಿಳಂಬ ಆಗಬಾರ್ದು. ಇದೆ 25, 26ನೇ ಏನು ಬಜೆಟ್ ಇದೆ, ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿರುವಂತೆ, ಉಪಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿರುವಂತೆ, ಹಿಂದೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಂತೆ ಅದನ್ನು ಈಡೇರಿಸಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ 1 ದಿವಸದ ಉಪವಾಸದ ಮೂಲಕ OPS ಹಕ್ಕೊತ್ತಾಯ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಸಮಿತಿ ಎಲ್ಲ ಮಾಡಿದ್ದಾರೆ. ಸೊ ಆ ಸಮಿತಿ ರಿಪೋರ್ಟ್ ಕೊಡುತ್ತೆ ಅಂತ ಕೂಡ ಗೌರ್ಮೆಂಟ್ ಹೇಳ್ತಾ ಇದೆ. ಬಟ್ ಅದು ನಿಜವಾಗ್ಲೂ ಕೂಡ ವರ್ಕ್ ಆಗ್ತಿದೆಯಾ? ನಾವು ಸಮಿತಿಯನ್ನ 2014ರಿಂದನೂ ವಿರೋಧಿಸ್ಕೊಂಡು ಬಂದಿದ್ದೇವೆ. ಸಮಿತಿಯನ್ನು ನಾವು ಒಪ್ಪೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸಮಿತಿ ಎಲ್ಲೆಲ್ಲಿ ಮಾಡಿದಾರೋ ಅಲ್ಲೆಲ್ಲೂ NPS ರದ್ದಾಗಿಲ್ಲ. 4 ರಾಜ್ಯಗಳಲ್ಲಿ NPS ರದ್ದಾಗಿರುವಂತದ್ದು ರಾಜಸ್ಥಾನ, ಛತ್ತೀಸ್ಗಢ, ಜಾರ್ಖಂಡ್ ಅಂಡ್ ಹಿಮಾಚಲ ಪ್ರದೇಶ. ಇಲ್ಲೆಲ್ಲೂ ಕಮಿಟಿಗಳನ್ನು ಮಾಡಿಲ್ಲ. ನಾವು ಈ ಸರ್ಕಾರದೊಂದಿಗೆ, ಕಾಂಗ್ರೆಸ್ ಪಕ್ಷದೊಂದಿಗೆ ನಾವು 4 ಮೀಟಿಂಗ್ಗಳನ್ನು ಮಾಡಿದಂತ ಸಂದರ್ಭದಲ್ಲಿ ಈ ವಿಷಯವನ್ನ ಒಂದು ರಾಜಕೀಯ ವಿಷಯವಾಗಿ, ಆಸ್ ಅ ಪೊಲಿಟಿಕಲ್ ಇಶ್ಯೂ, ಇಸ್ ಅ ನಾಟ್ ಅಡ್ಮಿನಿಸ್ಟ್ರೇಟಿವ್, ಆ ತರದ ವಿಚಾರವಾಗಿ ನಾವು ಕಂಡಿಲ್ಲ. ಅವರು ನಮಗೆ NPS ಅನ್ನ ರದ್ದುಗೊಳಿಸಿ OPS ಅನ್ನ ಜಾರಿಗೊಳಿಸ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು. ಅದರಂತೆನೇ ನಾವು ಯಾವುದೇ ಕಮಿಟಿಯನ್ನು ಒಪ್ಪೋದಿಲ್ಲ, ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ತಂದಿರುವಂಥ UPS ಅನ್ನು ನಾವು ಒಪ್ಪೋದಿಲ್ಲ. ಆದ್ದರಿಂದ ನಮಗೆ ಬೇಕಾಗಿರುವಂತದ್ದು ಏಕೈಕ ಬೇಡಿಕೆ ನಮ್ಮದು OPS, ಅದನ್ನ ಜಾರಿ ಮಾಡಿಕೊಡ್ಬೇಕು ಅನ್ನುವಂಥದ್ದು ಇವತ್ತು ನಮ್ಮ ಒತ್ತಾಯ. ಕಳೆದ 10 ವರ್ಷದಿಂದ ನಿಮ್ಮ ಬೇಡಿಕೆ ಈಡೇರಿಕೆ ಆಗಿಲ್ಲ. ಈ ಬಜೆಟ್ ಅಲ್ಲಿ ಈಡೇರಿಕೆ ಆಗತ್ತೆ ಅಂತ ನಿಮಗೆ ಅನ್ಸುತ್ತಾ? ನಿಮಗೆ 100ಕ್ಕೆ 100 ಅನ್ಸುತ್ತೆ ನಮಗೆ. ಯಾಕೆ ಅನ್ಸುತ್ತೆ ಅಂತಂದ್ರೆ, ಹಿಂದೆ ಯಾವಾಗ್ಲೂ ಕೂಡ ಯಾವುದೇ ಒಂದು ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಈ ವಿಷಯವನ್ನ ಹಾಕಿರುವಂತದ್ದಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಹಾಕಿದೆ. ಮತ್ತೆ ಪ್ರಣಾಳಿಕೆಯಲ್ಲಿ ಹಾಕಿರುವಂತ ಹಿಮಾಚಲ ಪ್ರದೇಶ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ರದ್ದುಗೊಳಿಸಿದೆ. ಅದೇ ಮತ್ತೆ ಈಗ ಪ್ರಣಾಳಿಕೆಯಲ್ಲಿ ನಮ್ಮ ಏನು ಪಕ್ಕದ ರಾಜ್ಯವಾಗಿರುವಂತ ತೆಲಂಗಾಣದಲ್ಲೂ ಕೂಡ NPS ಅನ್ನ ರದ್ದುಗೊಳಿಸುವಂತ ವಿಚಾರನ ಇದು ಹಾಕಿದೆ. ಇವತ್ತು ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳು NMOPS ಮತ್ತೆ ತೆಲಂಗಾಣ NPS ನೌಕರ CPS ನೌಕರ ಸಂಘದ ಅಧ್ಯಕ್ಷರಾದಂಥ ಸ್ಥಿತಪ್ರಜ್ಞ ಅವರು ಇಲ್ಲಿದ್ದಾರೆ. ಹಾಗಾಗಿ ಪ್ರಣಾಳಿಕೆಯಲ್ಲಿ ಹಾಕಿರುವಂತ ಕಾಂಗ್ರೆಸ್ ಪಕ್ಷ ಅತ್ಯಂತ ಹೆಚ್ಚು ಬದ್ಧತೆ ಇರತಕ್ಕಂಥ ಪಕ್ಷ. ಅವರು ಈಗಾಗಲೇ ಹಿಮಾಚಲ ಪ್ರದೇಶದಲ್ಲಿ ರದ್ದುಗೊಳಿಸಿರೋದ್ರಿಂದ, ಮತ್ತೆ ರಾಜಸ್ಥಾನದಲ್ಲಿ ರದ್ದುಗೊಳಿಸಿದ್ದು ಕಾಂಗ್ರೆಸ್ ಪಕ್ಷ ಆಗಿರೋದ್ರಿಂದ, ಛತ್ತೀಸ್ಗಢದಲ್ಲಿ ರದ್ದುಗೊಳಿಸಿರುವಂತದ್ದು ಕೂಡ ಕಾಂಗ್ರೆಸ್ ಪಕ್ಷ ಆಗಿರೋದ್ರಿಂದ, ಜಾರ್ಖಂಡ್ ಅಲ್ಲಿ ರದ್ದುಗೊಳಿಸಿರುವಂತದ್ದು ಕೂಡ ಕಾಂಗ್ರೆಸ್ ಪಕ್ಷ ಆಗಿರೋದ್ರಿಂದ 100ಕ್ಕೆ 100 ಏನು ಮಾತು ಕೊಟ್ಟಿದ್ದಾರೋ, ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಯವರು, ಮಾನ್ಯ ಉಪಮುಖ್ಯಮಂತ್ರಿಯವರು ಕೊಟ್ಟಂತ ಮಾತನ್ನ ಯಾವತ್ತೂ ಕೂಡ ಅವರು ತೆಗೆದುಹಾಕಿರೋದು, ಹಿಂದಕ್ಕೆ ಹೋಗಿರುವಂತ ಉದಾಹರಣೆಗಳಿಲ್ಲ. ಅದರಂತೆನೇ ಇವತ್ತು 5 ಗ್ಯಾರಂಟಿ ಈಡೇರಿಸಿರುವ ನಿಟ್ಟಿನಲ್ಲೇನೆ NPS ನೌಕರರಿಗೆ 2,83,000 ಜನ NPS ನೌಕರರು, 45,000 ಅರೆ ಸರ್ಕಾರಿ ನೌಕರರು, ಅನುದಾನಿತ ನೌಕರರು, ಇವರೆಲ್ಲರಿಗೂ ಕೂಡ ನಿಗಮ ಮಂಡಳಿಯಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ OPS ಅನ್ನ 100ಕ್ಕೆ 100 ಜಾರಿಗೊಳಿಸುತ್ತೆ ಈ ಸರ್ಕಾರ ಅಂತೇಳಿ ನನ್ನ ಭರವಸೆ ಇದೆ. ಬಜೆಟ್ ಅಲ್ಲಿ ಅನೌನ್ಸ್ ಮಾಡಲಿಲ್ಲ, ನಿಮ್ಮ ಮುಂದಿನ ನಡೆ ಏನಿರುತ್ತೆ? 100ಕ್ಕೆ 100 ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ ಹೋರಾಟದ ಸಂಘಟನೆ. ನಮ್ಮ ಏಕೈಕ ಬೇಡಿಕೆ OPS. ಅದಕ್ಕಾಗಿ ನಾವು ಹಿಂದೂ ಹೋರಾಟ ಮಾಡಿದೀವಿ, ಮುಂದೂ ಯಾವ ಮಟ್ಟಕ್ಕೆ ಹೋಗಿ ಹೋರಾಟ ಮಾಡೋದಕ್ಕೂ ಯಾವುದೇ ಹಿಂಜರಿಕೆನೇ ಇಲ್ಲ. ವೇತನ ಆಯೋಗದ ಸಂಬಂಧಿಸಿದಂತೆ ಮುಷ್ಕರ ಮಾಡಿ, ಅಂದ್ರೆ ನೀವು ಡ್ಯೂಟಿಗೆ ಹಾಜರಾಗದೆ ಪ್ರತಿಭಟನೆಯನ್ನ ಮಾಡಿದ್ರಿ, ಆ ರೀತಿ ಏನಾದ್ರೂ ಮುಷ್ಕರ ಮಾಡ್ತೀರಾ? ನಮ್ಮ ಪ್ರತಿಭಟನೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಅವತ್ತಿನ ಸಂದರ್ಭವನ್ನ ನಿರ್ಧರಿಸುತ್ತೆ. ಮತ್ತೆ ಅವತ್ತು ನಮ್ಮ ಸಂಘಟನೆ ಮತ್ತು ನಮ್ಮ ನ್ಯಾಷನಲ್
ಏನು ಟೀಮ್ ಇದೆ, NMOPS ಟೀಮ್ ಇದೆ, ಅವರೆಲ್ಲರ ಜೊತೆಗೆ ಚರ್ಚೆ ಮಾಡಿ ಸಮಾನ ಮನಸ್ಕ ಸಂಘಟನೆಗಳೊಂದಿಗೆ ಚರ್ಚೆ ಮಾಡಿ ಈಗ 101 ಸಂಘಟನೆಗಳನ್ನ ನಾವು ವಿಶ್ವಾಸಕ್ಕೆ ತಗೊಂಡಿದ್ದೀವಿ ಹೋರಾಟಕ್ಕೆ. ಅವರೆಲ್ಲರ ವಿಶ್ವಾಸನ ತಗೊಂಡು ನಾವು ಹೋರಾಟವನ್ನ ಮುಂದಿನ ದಿನಗಳಲ್ಲಿ ರೂಪಿಸ್ತೀವಿ. ಇದು NPS ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಂತ ಶಾಂತಾರಾಮ್ ಅವರ ಮಾತು. ಬೆಂಗಳೂರಿಂದ ಕ್ಯಾನಪಸನ್ನ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18.